ಹಾಯ್ ಫ್ರೆಂಡ್ಸ್, ಕಳನಟ ಸುಧೀರ್ ಕುಟುಂಬದ ಬಗ್ಗೆ ಗೊತ್ತಾ? ಮಕ್ಕಳು ಏನ್ ಮಾಡ್ತಿದ್ದಾರೆ? ಸುಧೀರ್ ಬೇಗನೆ ವಿಧಿವಶರಾಗಿದ್ದು ಹೇಗೆ? ಮಕ್ಕಳನ್ನ ಸಾಕಿದ್ದು ಹೇಗೆ ಮಾಲತಿ ಸುಧೀರ್? ಖ್ಯಾತ ಕಳನಟ ಆಗಿದ್ರು ಸುಧೀರ್ ಮಕ್ಕಳು ಅನುಭವಿಸಿದ ಕಷ್ಟಗಳೇನು? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸುಧೀರ್ ಖ್ಯಾತ ಕಳನಟ. ಕನ್ನಡ ಚಿತ್ರರಂಗ ಎಂದಿಗೂ ಮರೆಯಲಾಗದ ಕಳನಟರ ಪೈಕಿ ಸುಧೀರ್ ಕೂಡ ಮೊದಲ ಸಾಲಿನಲ್ಲಿ ನಿಲ್ತಾರೆ. ಇವರು 1947ರ ಮೇ 21ರಂದು ಜನಿಸಿದ್ರು. ನಟನೆಯಲ್ಲಿ ಮೊದಲಿನಿಂದಲೂ ಆಕ್ಟಿವ್ ಆಗಿದ್ದ ಇವರು ಆರಂಭದಲ್ಲಿ ನಾಟಕಗಳನ್ನ ಮಾಡ್ತಿದ್ರು. ಉತ್ತರ ಕರ್ನಾಟಕದ ಕಡೆ ಹಲವಾರು ಸ್ಟೇಜ್ ಶೋಗಳನ್ನು ನಡೆಸಿಕೊಟ್ಟಿದ್ರು. ನಂತರ 1973ರಲ್ಲಿ ಬೀಸಿದ ಬಲೆ ಅನ್ನೋ ಸಿನಿಮಾ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ರು. ನಂತರದಲ್ಲಿ 200ಕ್ಕೂ ಹೆಚ್ಚು ಸಿನಿಮಾದಲ್ಲಿ ಬಣ್ಣ ಹಚ್ಚಿದ್ರು. ಡಾಕ್ಟರ್ ರಾಜ್ಕುಮಾರ್, ಶಂಕರ್ ನಾಗ್, ವಿಷ್ಣುವರ್ಧನ್, ಪ್ರಭಾಕರ್ ಹೀಗೆ ದೊಡ್ಡ ದೊಡ್ಡ ನಟರ ಜೊತೆ ನಟಿಸಿ ಸೈ ಎನಿಸಿಕೊಂಡ್ರು. ಸುಮಾರು 100 ಸಿನಿಮಾಗಳಲ್ಲಿ ನಟಿಸಿದ್ರು. ಇವರು ಮಾಜಿ ಸಿಎಂ ಬಂಗಾರಪ್ಪ ಅವರ ಕರ್ನಾಟಕ ಕ್ರಾಂತಿರಂಗ ಅನ್ನೋ ಪಕ್ಷಕ್ಕೆ ಸೇರಿ ರಾಜಕೀಯಕ್ಕೂ ಎಂಟ್ರಿ ಕೊಟ್ರು. 1989ರ ವಿಧಾನಸಭೆ ಚುನಾವಣೆಯಲ್ಲಿ ಸಾಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಅನುಭವಿಸಿದ್ರು. ನಂತರದಲ್ಲಿ ಬಿಜೆಪಿ ಸೇರಿ ರಾಜ್ಯ ಘಟಕದ ಕಾರ್ಯಕಾರಿ ಸಮಿತಿ ಸದಸ್ಯರು ಆಗಿದ್ರು. ಇಂಥ ಸುಧೀರ್ ಸಿನಿಮಾವೊಂದರ ಶೂಟಿಂಗ್ ವೇಳೆ ಧೂಳಿನ ವಾತಾವರಣದಿಂದ ಅಸ್ವಸ್ಥಗೊಂಡ್ರು. ಡಸ್ಟ್ ಅಲರ್ಜಿ ಅಂತ ಆಸ್ಪತ್ರೆಗೆ ದಾಖಲಾದ್ರು. ಹಲವು ದಿನಗಳ ಕಾಲ ನರಳಾಡಿದ್ರು. ಬಳಿಕ 1999ರಲ್ಲಿ ತಮ್ಮ 52ನೇ ವಯಸ್ಸಿನಲ್ಲಿ ಉಸಿರಾಟದ ಸಮಸ್ಯೆಯಿಂದ ಪ್ರಾಣ ಕಳ್ಕೊಂಡ್ರು. ಮಾಲತಿ ಪತ್ನಿ. ಹುಬ್ಬಳ್ಳಿ ಮೂಲದ ಮಾಲತಿ ಕೂಡ ನಾಟಕಗಳಲ್ಲಿ ತೊಡಗಿಸಿಕೊಂಡಿದ್ರು. ದೊಡ್ಡ ನಟಿ ಆಗ್ಬೇಕು ಅಂತ ಕನಸು ಕಂಡಿದ್ರು. ಮಿನುಗುತಾರೆ ಕಲ್ಪನಾ ಅವರ ತಂಡ ಸೇರಿಕೊಂಡು ಸ್ಟೇಜ್ ಶೋಗಳಲ್ಲಿ ಭಾಗಿಯಾದ್ರು. ಕಲ್ಪನಾ ಜೊತೆ ಇವರು ತುಂಬಾ ಆಪ್ತರಾಗಿದ್ರು. ಹೀಗಿದ್ದಾಗಲೇ ನಟ ಸುಧೀರ್ ಅವರ ಪರಿಚಯವಾಯಿತು. ನಂತರದಲ್ಲಿ ಸುಧೀರ್ ಮಾಲತಿ ಅವರನ್ನ ಇಷ್ಟಪಟ್ರು. ಖುದ್ದು ಕಲ್ಪನಾ ಮುಂದೆ ನಿಂತು ಇವರಿಬ್ಬರ ಮದುವೆ ಮಾಡಿದ್ರು. ವಯಸ್ಸಿನಲ್ಲಿ ಸುಧೀರ್ ಮಾಲತಿಗಿಂತ 15 ವರ್ಷ ದೊಡ್ಡವರಾಗಿದ್ರು. ದಂಪತಿಗೆ ನಂದಕಿಶೋರ್ ಮತ್ತು ತರುಣ್ ಅನ್ನೋ 2 ಗಂಡು ಮಕ್ಕಳಿದ್ರು. ಆದ್ರೆ ಸುಧೀರ್ ಬೇಗನೆ ವಿಧಿವಶರಾಗಿದ್ರಿಂದ ಕುಟುಂಬ ನಿರ್ವಹಿಸೋ ಜವಾಬ್ದಾರಿ ಮಾಲತಿ ಹೆಗಲ ಮೇಲೆ ಬಿತ್ತು. ಸುಧೀರ್ ಕೊನೆ ಟೈಮಲ್ಲಿ ಕರ್ನಾಟಕ ಕಲಾ ವೈಭವ ಅನ್ನೋ ನಾಟಕ ತಂಡ ಶುರು ಮಾಡಿದ್ರು. ಅವರ ಕಾಲದ ನಂತರ ಮಾಲತಿಯೇ ಈ ನಾಟಕ ತಂಡದ ಜವಾಬ್ದಾರಿ ಹೊತ್ಕೊಂಡ್ರು. ಆ ನಾಟಕ ತಂಡವೇ ಕುಟುಂಬಕ್ಕೆ ಆಧಾರವಾಯಿತು. ಅದರ ಮೂಲಕವೇ ಮಾಲತಿ ಮಕ್ಕಳನ್ನು ಓದಿಸಿ ದೊಡ್ಡವರನ್ನಾಗಿ ಮಾಡಿದ್ರು. ಮಾಲತಿ ಅವರನ್ನ ನಟರಾದ ಗಣೇಶ್, ದರ್ಶನ್, ಶರಣ್ ಎಲ್ಲರೂ ತಾಯಿಯಂತೆ ಪ್ರೀತಿಸ್ತಾರೆ. ಎಲ್ಲರೂ ಅವರ ಕೈ ತುತ್ತು ತಿಂದಿದ್ದೀವಿ ಅಂತ ಎಷ್ಟೋ ಕಡೆ ಹೇಳ್ಕೊಂಡಿದ್ದಾರೆ. ನಂದಕಿಶೋರ್ ಮಗ. ನಂದಕಿಶೋರ್ ಸುಧೀರ್ ಮತ್ತು ಮಾಲತಿ ದಂಪತಿಯ ಮೊದಲ ಮಗ. ಇವರು 1981ರ ಮಾರ್ಚ್ 29ರಂದು ಜನಿಸಿದ್ರು. ತಂದೆ ಸುಧೀರ್ ವಿಧಿವಶರಾದಾಗ ನಂದಕಿಶೋರ್ ತುಂಬಾ ಕಷ್ಟಪಟ್ಟಿದ್ರು. ನಂತರವೂ ಕೆಲಸಕ್ಕೆ ಅಂತ ಬಂದಾಗ ಇದೇ ಕನ್ನಡ ಸಿನಿ ಇಂಡಸ್ಟ್ರಿಯಲ್ಲಿ ತುಂಬಾ ಅವಮಾನ ಎದುರಿಸಿದ್ರು. ತಂದೆ ಅಷ್ಟು ದೊಡ್ಡ ಹೆಸರು ಮಾಡಿದ್ರು ಯಾರೂ ನಂದಕಿಶೋರ್ ನೆರವಿಗೆ ಬರಲಿಲ್ಲ. ಅದು ಅಲ್ಲದೆ ನಂದಕಿಶೋರ್ ತೂಕ ಒಬೆಸಿಟಿಯಿಂದ 250 kg ಆಗಿತ್ತು. ನೀನೇ ಹೇಗಿದ್ಯಾ, ನೀನೇನ್ ಕೆಲಸ ಮಾಡ್ತೀಯಾ ಅಂತ ನಿಂದಿಸಿದ್ರು. ಇದೇ ಕಾರಣಕ್ಕೆ ನಂದಕಿಶೋರ್ ಜೀವನವೇ ಬೇಡ ಅಂತ ಯೋಚಿಸಿದ್ರಂತೆ. ಆದ್ರೂ ಛಲ ಬಿಡದೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಆದ್ರೆ ಯಶಸ್ಸು ಸಿಗ್ಲಿಲ್ಲ. ಇದಾದ್ಮೇಲೆ ಕಿಚ್ಚ ಸುದೀಪ್ ಸಲಹೆಯಂತೆ ಡೈರೆಕ್ಷನ್ ಫೀಲ್ಡ್ಗೆ ಎಂಟ್ರಿ ಕೊಟ್ರು. ಶರಣ್ ನಟನೆಯ ವಿಕ್ಟರಿ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿದ್ರು. ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಯ್ತು. ತಮ್ಮ ತರುಣ್ ಬೆನ್ನಿಗೆ ನಿಂತ್ರು. ನಂತರ ಅಧ್ಯಕ್ಷ, ರನ್ನ, ಮುಕುಂದ ಮುರಾರಿ, ಪೊಗರು ಸೇರಿದಂತೆ ಹಲವು ಹಿಟ್ ಸಿನಿಮಾಗಳನ್ನ ಕೊಟ್ಟಿದ್ದಾರೆ. ಓರ್ವ ಸಕ್ಸಸ್ಫುಲ್ ಡೈರೆಕ್ಟರ್ ಎನಿಸಿಕೊಂಡಿದ್ದಾರೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ತೂಕ ಇಳಿಸಿಕೊಂಡು ಸ್ಲಿಮ್ ಆಗಿದ್ದಾರೆ. ಸುಲೋಚನಾ ಅನ್ನೋರನ್ನ ಮದುವೆ ಆಗಿದ್ದು ಮಗ ಕೂಡ ಇದ್ದಾನೆ. ತರುಣ್ ಸುಧೀರ್ ಮಗ. ಸುಧೀರ್ ಮತ್ತು ಮಾಲತಿ ದಂಪತಿಯ 2ನೇ ಮಗ ತರುಣ್. ಇವರು KLE ಕಾಲೇಜಿನಲ್ಲಿ ತನ್ನ ಎಜುಕೇಶನ್ ಕಂಪ್ಲೀಟ್ ಮಾಡಿದ್ರು. ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಮುಗಿಸಿ ಅಶೋಕ ಹೋಟೆಲ್ನಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ರು. 1 ವರ್ಷ ಕೆಲಸ ಮಾಡಿದ ಇವರಿಗೆ ಸಿನಿಮಾ ಮತ್ತು ಕ್ರಿಕೆಟ್ ಕ್ಷೇತ್ರದಲ್ಲೂ ಆಸಕ್ತಿ ಇತ್ತು.
ಹೀಗಾಗಿ ಕೆಲಸ ಬಿಟ್ಟು ತಾಯಿ ಮಾಲತಿ ನಡೆಸುತ್ತಿದ್ದ ನಾಟಕ ಕಂಪನಿಯಲ್ಲಿ ಕೆಲಸ ಕಲ್ತ್ರು. ದರ್ಶನ್ ಅಭಿನಯದ ನವಗ್ರಹ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. 2012ರಲ್ಲಿ ಶರಣ್ ಅಭಿನಯದ ರ್ಯಾಂಬೋ ಸಿನಿಮಾಗೆ ಸಹ ನಿರ್ದೇಶಕರಾಗಿಯೂ ಕೆಲಸ ಮಾಡಿದ್ರು. 2017ರಲ್ಲಿ ಮೊದಲ ಬಾರಿಗೆ ಚೌಕಾ ಸಿನಿಮಾಗೆ ನಿರ್ದೇಶನ ಮಾಡಿದ್ರು. ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ತು. ಇದಾದ್ಮೇಲೆ 2021ರಲ್ಲಿ ರಾಬರ್ಟ್ ಮತ್ತು 2023ರಲ್ಲಿ ಬಂದ ಕಾಟೇರ ಕೂಡ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆದ್ವು. ಸದ್ಯ ತರುಣ್ ಕನ್ನಡ ಸಿನಿರಂಗದ ಬಹುಬೇಡಿಕೆಯ ಡೈರೆಕ್ಟರ್ ಆಗಿದ್ದಾರೆ. ಸೋನಲ್ ಮೊಂಟೆರೊ ಜೊತೆ ಮದುವೆ. ರಾಬರ್ಟ್ ಚಿತ್ರದಲ್ಲಿ ವಿನೋದ್ಗೆ ಜೋಡಿಯಾಗಿ ಸೋನಲ್ ಮೊಂಟೆರೊ ನಟಿಸಿದ್ರು. ಆಗಾಗಲೇ ತರುಣ್ ಮತ್ತು ಸೋನಲ್ ನಡುವೆ ಪ್ರೀತಿ ಶುರುವಾಗಿತ್ತು. ದರ್ಶನ್ ಕೂಡ ರಾಬರ್ಟ್ ಸಿನಿಮಾ ಶೂಟಿಂಗ್ ವೇಳೆ ಇಬ್ಬರನ್ನು ರೇಗಿಸ್ತಿದ್ರಂತೆ. ಕೊನೆಗೂ ಇಬ್ಬರ ಪ್ರೀತಿ ಬಹಿರಂಗವಾಗಿದ್ದು ಆಗಸ್ಟ್ 10-11ರಂದು ಸಪ್ತಪದಿ ತುಳಿತಿದ್ದಾರೆ. ಆದ್ರೆ ಇಂಥ ಟೈಮಲ್ಲಿ ದರ್ಶನ್ ಜೈಲು ಸೇರಿರೋದು ತರುಣ್ ಕುಟುಂಬಕ್ಕೂ ನೋವಿನ ವಿಷಯವಾಗಿದೆ. ಈ ಹಿಂದೆ ಮಾಲತಿ ಸುಧೀರ್ ಸಂದರ್ಶನವೊಂದರಲ್ಲಿ ದರ್ಶನ್ ಬಗ್ಗೆ ಮಾತನಾಡಿದ್ರು. ದರ್ಶನ್ ನನ್ನ ದೊಡ್ಡ ಮಗ ಇದ್ದಂತೆ. ತರುಣ್ ಸುಧೀರ್ ಮದುವೆ ನೋಡೋ ಕನಸು ಇಟ್ಕೊಂಡಿದ್ದೀನಿ. ತರುಣ್ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಮದರ್ ಇಂಡಿಯಾ ಅಂತ ದರ್ಶನ್ ಕೂಡ ಮಾತು ಕೊಟ್ಟಿದ್ದಾನೆ. ಅದಕ್ಕಾಗಿ ಶಬರಿ ರೀತಿ ಕಾಯ್ತಿದ್ದೀನಿ ಅಂದಿದ್ರು ಮಾಲತಿ ಸುಧೀರ್. ಫ್ರೆಂಡ್ಸ್, ಇದು ಕಳನಟರಾಗಿ ಮಿಂಚಿದ ಸುಧೀರ್ ಕುಟುಂಬದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಅವರ ಇಬ್ಬರು ಮಕ್ಕಳಾದ ನಂದಕಿಶೋರ್ ಮತ್ತು ಸುಧೀರ್ ತಮ್ಮ ತಂದೆಯ ಹೆಸರು ಉಳಿಸಿದ್ದಾರೆ. ಅವರಿಗೆ ಮತ್ತಷ್ಟು ಯಶಸ್ಸು ಸಿಗಲಿ ಅನ್ನೋದು ನಮ್ಮ ಅಭಿಪ್ರಾಯ. ಈ ಬಗ್ಗೆ ನಿಮಗೇನು ಅನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.